ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ತುಂಬ ಇಂಡಿಯಾ ಕಲ್ಚರಲ್ಲಿ ಮೆಚ್ಚುವಂಥ ದೇವರು ಹರಿಹರ ಸುತ ಅಂತಂದರೆ ಬಿಕಾಸ್ ಒಂದು ಮೇಲಿಂದ ಕ್ರಿಯೇಟ್ ಆಗಿರುವಂಥದ್ದು ದೇವರು ಅಯ್ಯಪ್ಪ ಸ್ವಾಮಿಯವರು ಇವತ್ತು ಪ್ರತಿಯೊಬ್ಬರು ಗೌರವಿಸ್ತೀವಿ. ಸೊ ಯಾಕಂದ್ರೆ ಅಷ್ಟು ಪವರ್ ಇದೆ, ಅಲ್ಲಿ ಪವರ್ ಇದೆ. ನಾವು ಹಾಗೆಯೇ ಮೇಲ್ ಟು ಫೀಮೇಲ್ ಆಗಿದ್ದೀವಿ ಅಂದರೆ ಎರಡೂ ಜೆಂಡರ್ನ ಒತ್ತು ಜೀವನ ನಡೆಸಿದಂಥವ್ರು ನಾವು. ಒಂದು ಜೆಂಡರ್ನ ತ್ಯಾಗ ಸಂಪೂರ್ಣವಾಗಿ ಅದನ್ನು ಮಟ್ಟ ಹಾಕಿ ಇವತ್ತು ಈ ಜೆಂಡರ್ ಬದುಕ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಂತಂದರೆ ಅರ್ಧ ಶಿವ ಅರ್ಧ ಪಾರ್ವತಿ ಅಂತ ಹೇಳ್ತಾರೆ. ಸೊ ಇದನ್ನು ತಾವು ಸುಮಾರು ಜನ ಕೇಳ್ಪಟ್ಟಿದ್ದಾರೆ. ಹಿಂದೂ ಕಲ್ಚರ್ ಅಂತ ಬಂದಾಗ, ನಮ್ಮ ಹಿಂದೂ ಸಂಸ್ಕೃತಿ ಅಂತ ಬಂದಾಗ ನಾನು ತುಂಬ ಕೇಳಿದ್ದೀನಿ. ಹಿಂದೂ ಇದರಲ್ಲಿ ಮಾತ್ರ ಇಲ್ಲ, ಭಗವದ್ಗೀತೆಯಲ್ಲೇ, ರಾಮಾಯಣದಲ್ಲಿದೆ, ಮಹಾಭಾರತ ಇದೆಲ್ಲ ಅನ್ನೋಕ್ಕಿಂತ ಕುರಾಣದಲ್ಲಿದೆ, ಬೈಬಲಲ್ಲಿದೆ, ನಮ್ಮ ಬಗ್ಗೆ ಎಲ್ಲದರಲ್ಲೂ ಇದೆ. ಕರೆಕ್ಟಾಗಿ ತಿಳ್ಕೊಂಡವರು ಯಾರನ್ನು ಕೂಡ ಈ ಟಾಪಿಕ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡವರು ಯಾರು ಈಡಾಯಿಸೋದಿಲ್ಲ. ಸೊ ಇವಾಗ ವೆಲ್ ಎಜುಕೇಟೆಡ್ ಆಗಿದ್ದಾರೆ, ತಿಳ್ಕೊಂಡಿದ್ದಾರೆ. ಇವಾಗ ಉತ್ತರ ಕರ್ನಾಟಕ ಭಾಗ ಹೋದರೆ ಜೋಗಮ್ಮ ಅಂತ ಹೇಳ್ತಾರೆ, ಜೋಗಪ್ಪ ಅಂತ ಹೇಳ್ತಾರೆ. ಜೋಗಪ್ಪ ಅಂದರೆ ಏನು? ಯಾರು ಅವರು ಸರ್ಜರಿ ಮಾಡಿಕೊಂಡು ತನ್ನಂತ ಒಪ್ಕೊತಾರೆ ನಾನು ಜೋಗಮ್ಮ ಅಂತ. ಜೋಗಪ್ಪ ಅಂದರೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಆ ಥರ ಕಾಣಿಸೋರು ಜೋಗಪ್ಪ ಅಂತ ಒಪ್ಕೊತಾರೆ. ಜೋಗತಿ ಅಂತ ಒಪ್ಕೊತಾರೆ, ಮುತ್ತು ಕಟ್ಕೊತಾರೆ. ಅವರು ಅವ್ರದ್ದೇ ಕಲ್ಚರ್ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಮ್ಮ, ಹುಲ್ಗೆಮ್ಮ, ದೇವಮ್ಮ ಅಂತೇಳಿ ಕೊಡ ಹೊತ್ತು ಆಡ್ತಾರೆ, ಅಷ್ಟು ಪವರ್ಫುಲ್ ಆಗಿ. ಅದನ್ನು ಆ ಭಾಗದಲ್ಲಿ ನಂಬುವಂಥ ಜನ ಇದ್ದಾರೆ.